ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಇದೆ. ಎಲ್ಲ ಒಂದು ಕಡೆ ತಿಂದಿದೆ, ಅದು ಗ್ಯಾಪ್ನ ಬಂದು ಇವತ್ತು ಮನೇಲೇ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ ನೋಡಿ. ಅದಕ್ಕೆ ಮಶ್ರೂಮ್ ಒಂದೇ ಆಗ್ತಾಯಿಲ್ಲ, ಬೀನೀಸು, ಕಡಲೆಕಾಳು, ಬಟಾಣಿ, ಕ್ಯಾರೆಟು, ಆಲೂಗೆಡ್ಡೆ ಈ ಥರನೂ ಹಾಕೊಂಡಿದ್ದೀನಿ ತರಕಾರಿನೂ. ಅದಕ್ಕೆ ನೆನೆಸಿಟ್ಟಿರುವಂಥ ಒಂದು ಅಕ್ಕಿ 2 ಗ್ಲಾಸು. ಇದು ಮೆಂತ್ಯ ಸೊಪ್ಪು ಇದು. ಇದಕ್ಕೆ ಗ್ರೀನ್ ಮಸಾಲ, ಪುದೀನ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಬೇರೆ ಐಟಮನ್ನು ಹಾಕೋಣ. ನೋಡಿ, ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಮೆಂತ್ಯ ಸೊಪ್ಪು ತರಕಾರಿ ಹಾಕಿದ್ದೀನಿ. ಮಸಾಲೆ ಚೆನ್ನಾಗಿ ಇದು ಮಾಡ್ಕೋಬೇಕು. ಈಗ ಇದು ತಿರುಗಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕತ್ತಿದ್ದೀನಿ. ಅದು ಜಾಸ್ತಿ ಚಿಕ್ಕ ಮಾಡೋಂಗಿಲ್ಲ, ಬರೀ 2 ಪೀಸ್ ಮಾಡಬೇಕು. ಸೆಂಟ್ರಿಗೆ ಕಟ್ ಮಾಡಿ ಚೆನ್ನಾಗಿ 2-3 ನೀರಲ್ಲಿ ವಾಶ್ ಮಾಡಿ, ಲಾಸ್ಟ್ ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕೋಬೇಕು. ಇದು ಹಾಕ್ಬಿಟ್ಟು ಜಾಸ್ತಿ ತಿರುಗಿಸೋಂಗಿಲ್ಲ. 2 ಸತಿ ತಿರುಗಿಸ್ಬಿಟ್ಟು ಒಂದು 2 ಸೆಕೆಂಡ್ ಅಷ್ಟೇ. 2 ಸೆಕೆಂಡು ಬೆಂದ ಮೇಲೆ ರೈಸ್ ಹಾಕ್ಬಿಟ್ಟು, ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡೋದು, ನೀರು ಹಾಕ್ಬಿಟ್ಟು. ನೋಡಿ, ರೇಷನ್ ಹಾಕಿದ್ದೀನಿ, ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಅಂದರೆ ಮಾಮೂಲಿ ಅಕ್ಕಿನೇ, ನಾವು ಕೂಪನ್ ಅಕ್ಕಿ ಸಿಗತ್ತಲ್ಲ ಅದೇ ರೇಷನ್ ಅಕ್ಕಿನೇ ಹಾಕಿದ್ದೀನಿ. ಅದು ನೆನೆ ಹಾಕಿರುವಂಥ ಅಕ್ಕಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ದರ್ಗೆ ನೋಡಿ, ಮಿಕ್ಸ್ ಮಾಡಾಯಿತು. ಅಳತೆಗೆ ತಕ್ಕಷ್ಟು ನೀರು ಹಾಕೊಂಡಿದ್ದೀವಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿದ್ದೀನಿ. ಈಗ